1316 ಸರ್ವೆ ನಂಬರ್ 1316 4 ಎಕರೆ 26 ಗುಂಟೆ ಅದರೊಳಗೆ 11 ಹಿಸಾಬ್. ಅದು ಮೂಲವಾಗಿ ಪೊಲೀಸ್ ಫೈರಿಂಗ್ ಸಲುವಾಗಿ ಮೀಸಲಿಟ್ಟಿರ್ತಕ್ಕಂಥ ಒಂದು ಏರಿಯಾ. ಅಂದರೆ ಪೊಲೀಸರು ಟ್ರೈನಿಂಗ್ ಅದು ಮಾಡೋ ಸಂದರ್ಭದಾಗ ಅದು ಉಪಯೋಗ ಮಾಡ್ಬೇಕನ್ನೋಂಥ ವಿಚಾರದಾಗ ಅದನ್ನ ಪೊಲೀಸ್ ಫೈರಿಂಗ್ ಮಾಡುವಂಥ ಒಂದು ಜಾಗ ಅಂತ ಗುರುತಿಸಿ ಸರ್ಕಾರ ಕಾಯ್ದೆ ಇಡಿಸಿತ್ತು. ಆದರೆ ಈ ಜನಪ್ರತಿನಿಧಿಗಳು ಅದನ್ನು ಮೊದಲು ಬೆನ್ನು ಹತ್ತಿ ಸರ್ಕಾರದ ಹೆಸರಲ್ಲೇ ಮಾಡಿಕೊಂಡು ಆ ಸರ್ಕಾರದ ಹೆಸರಲ್ಲೇ ಇದ್ದದ್ದನ್ನು ರಾಜಕೀಯ ಒತ್ತಡ ತಂದು ಇವತ್ತು ಜಯಶೀಲ್ ಶೆಟ್ಟಿ ಅನ್ನೋರ ಹೆಸರಲ್ಲೇ ಮಾಡಿ ಅದರ ಮ್ಯಾಗೆ ಇವತ್ತು ದಿವಸ 130 ಕೋಟಿ ರೂಪಾಯಿ ಸಾಲವನ್ನು ಹಂಚೋದ್ರ ಮುಖಾಂತರ ಈ DCC ಬ್ಯಾಂಕ್ನಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಒಂದು ದರೋಡೆಯನ್ನು ಮಾಡುವ ಒಂದು ಕೆಲಸವನ್ನು ಈ 2-3 ತಿಂಗಳ ಹಿಂದೆ ಅವರು ಮಾಡಿದ್ದಾರೆ. ಜೊತೆಗೆ ಆ ಸರ್ಕಾರ ಹೆಸರಲ್ಲೇ ಇದ್ದದ್ದು ಜಮೀನು ಜಯಶೀಲ್ ಶೆಟ್ಟಿ ಹೆಸರಲ್ಲೇ ಆಗಿದ್ದು ಒಂದು 3-4 ವರ್ಷದ ಹಿಂದೆ. ಮತ್ತು 130 ಕೋಟಿ ರೂಪಾಯಿ ಜಯಶೀಲ್ ಶೆಟ್ಟಿ ಅವ್ರಿಗೆ ಕೊಟ್ಟರೆ ಅವ್ರದ್ದು ಇನ್ಕಮು ಅಷ್ಟಿಲ್ಲ. ನಾಳೆ ಸರ್ಕಾರದ ಈ ಬ್ಯಾಂಕಿನ ದುಡ್ಡು ಹೆಂಗೆ ಬರೋದು ಹೆಂಗೆ ತಿರುಗಿ ಫಲ ಅದನ್ನು 4 ಎಕರೆ 16 ಗುಂಟೆ, ಇವತ್ತು 4 ಎಕರೆ 26 ಗುಂಟೆ, 4 ಎಕರೆ 16 ಗುಂಟೆ ಅದನ್ನು ಮಾರಿನೂ ಸಹಿತ 130 ಕೋಟಿ ಬರುವುದಿಲ್ಲ. ಅವಾಗ ಬ್ಯಾಂಕಿಗೆ ಕೊಡೋರು ಯಾರು, ಹೇಳೋರು ಯಾರು, ಕೇಳೋರು ಯಾರು? ಇಂಥ ಒಂದು ಕರಾಳ ವ್ಯವಸ್ಥೆಯಿಂದ ಈ ಒಂದು ದಿವಸ ಸಾರ್ವಜನಿಕರ ದುಡ್ಡನ್ನು ಉಳಿಸುವಂಥ ಕೆಲಸ ನಾವು ಜಿಲ್ಲೆಯ ಜನ ಮಾಡ್ತಾ ಇದ್ದೀವಿ. ಇದೇ ಜಯಶೀಲ್ ಶೆಟ್ಟಿ ಕೊಡದ ಅದನ್ನು 130 ಕೋಟಿ ಹಣವನ್ನು ಇವತ್ತು 13,000 ರೈತರಿಗೆ 1 ಲಕ್ಷದಾಗ ಕೊಡುವಂಥ ಪ್ರಯತ್ನ ನಂದು. ಆದರೆ ಅವ್ರದ್ದು ತಮ್ಮ ಜೊತೆಗಿರ್ತಾರೆ, ಅವ್ರ ಜೊತೆಗೆ ಇವತ್ತು ದಿವಸ ಆ ದುಡ್ಡನ್ನು ಪಾಲ ಹಂಚಿಕೊಂಡು ಬ್ಯಾಂಕನ್ನು ದಿವಾಳಿ ತೆಗೆದು ಆ ದುಡ್ಡನ್ನು ಲೂಟ್ ಮಾಡುವಂಥ ಕೆಲಸ ಅವ್ರದ್ದು. ವ್ಯತ್ಯಾಸ ನಿಮ್ಮಲ್ಲಿ ಇರುವುದು ಇಷ್ಟೇ. ಇಂಥ ಇನ್ನೂ ಬಹಳ ಕೇಸ್ಗಳು ಬರುವಂಥ ದಿನಮಾನಗಳಲ್ಲಿ ಸಾರ್ವಜನಿಕರಿಗೆ ಅವ್ರ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ದಯಮಾಡಿ ನಿಮ್ಮ ತಾಲೂಕುಗಳಲ್ಲಿ ನೀವು ಇವತ್ತು ವಿಚಾರ ಮಾಡುವ ಕಾಲ ಬಂದಿದೆ. ವಿಚಾರ ಮಾಡಬೇಕು, ವಿಚಾರ ಮಾಡಿ ಮತ ಹಾಕಬೇಕು. DCC ಬ್ಯಾಂಕ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಥವಾ MLA ಮಾಡುವಂದಿರ್ಬೋದು, ಲೋಕಸಭಾ ಮಾಡುವಂದಿರ್ಬೋದು, ರಾಜ್ಯಸಭಾ ಮಾಡುವಂದಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಇವತ್ತು ದಿವಸ ನಿಮಗೆ 1,000-2,000 ಕೊಟ್ಟು ಹಣ ತಗೊಳ್ಳೋಂಥ ಜನ 1,000-2,000 ಕೊಟ್ಟು ನಿಮ್ಮ ಹಣ ತಗೊಂಡು ಈ ಸರ್ಕಾರ ಆಸ್ತಿ ಅಂದರೆ ನಮ್ಮ ಆಸ್ತಿ ಅಥವಾ ಇನ್ನೊಬ್ಬರ ಆಸ್ತಿಯನ್ನು ಇವತ್ತು ದಿವಸ ಲಪಡ ಮಾಡೋದ್ರ ಮುಖಾಂತರ ಈ ಬ್ಯಾಂಕನ್ನು ದಿವಾಳಿ ತೆಗೆಯೋದು, ಜೊತೆಗೆ ಇನ್ನೊಬ್ಬರ ಬಡವರ ಜಮೀನುಗಳನ್ನು ಕಬಳಿಸೋದು, ಅವ್ರ ಹೆಸರಲ್ಲಿ ಉತ್ತಾರನ ಮಾಡ್ಕೊಳ್ಳೋದು. ಯಾಕಂದ್ರೆ ಇದಕ್ಕೆ ನಾನೇನು ಹೇಳಬೇಕಾಗಿಲ್ಲ. ಇದಕ್ಕೆ ಸಾಕ್ಷಿಯಾಗಿ ಇವತ್ತು ದಿವಸ ನಮ್ಮ ಲೋಕಾಯುಕ್ತರಾಗಿರ್ತಕ್ಕಂಥ BS ಪಾಟೀಲ್ ಮನೇನ ಬೆಳಗಾವಿಗೆ ಬಂದಾಗ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಟೀಮ್ ಇದೆ. XYZ, X ಅನ್ನೋನ ಹೆಸರಲ್ಲಿ ಒಟ್ಟೆ ಜಮೀನಿಲ್ಲ, ಆದರೆ Y ಅನ್ನೋನ ಹೆಸರಲ್ಲಿ ಜಮೀನಿದೆ. ಆ Y ಅನ್ನೋನ ಹೆಸರಲ್ಲಿ ಜಮೀನನ್ನ ವ್ಯವಸ್ಥಿತವಾಗಿ ಕಾಗದ ಪತ್ರ ಮಾಡಿ X ಅನ್ನೋ ಖರೀದಿ ಮಾಡ್ತಾನೆ. ಆಮೇಲೆ ತಾವು ಅಲ್ಲಿ ಏನು ಅಧಿಕಾರಿ ಇದಾನೆ, ಆ ಅಧಿಕಾರಿ ಸಹಿತ ಇವತ್ತು ಅದನ್ನ ನೋಂದು ಮಾಡಿ ಅವ್ರ ಹೆಸರಲ್ಲಿ ಮಾಡುವಂತ ಕೆಲಸನೂ ಸಹಿತ ಮಾಡ್ತಾನೆ. ಇಂಥವು ಬಹಳ, ಅದರ ವಿಶೇಷವಾಗಿ ಮೂಡಲಗಿ ತಾಲೂಕು ಮತ್ತು ಗೋಕಾಕ್ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಕೇಸ್ಗಳು ಇದಾವೆ. ಜೊತೆಗೆ ಯಮಕನಮಣಿ ಕ್ಷೇತ್ರದಲ್ಲೂ ಸಹಿತ ಸಿಕ್ಕಾಪಟ್ಟೆ ಈ ಭೂ ಕಬಳಿಕೆ, ಮನೆ ಕಬಳಿಕೆ, ಊರು ಕಬಳಿಕೆ ಎಲ್ಲ ಮಾಡೋ ಕೆಲಸಗಳನ್ನು ಮಾಡಿದರೆ ಯಾವುದಕ್ಕೂ ಹೆಸ್ಕೊಳ್ಳಂಗಿಲ್ಲ. ಇವತ್ತು ದಿವಸ ಸ್ಪಷ್ಟವಾಗಿ ತಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಅವರ ಅಲ್ಪ ಸುಖಕ್ಕಾಗಿ 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ, 5,000 ರೂಪಾಯಿ, 1 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ, ಫಾರ್ ಎಕ್ಸಾಂಪಲ್ ಹುಕ್ಕೇರಿ PKPS ಸೊಸೈಟಿಯ ಪ್ರತಿಯೊಬ್ಬ ಸದಸ್ಯರಿಗೆ 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಆಫರ್ ಕೊಡಕತ್ತಾರೆ. 1 ಕೋಟಿ ರೂಪಾಯಿ. ಆದ್ರಿಷ್ಟೇ ನನ್ನ ತಾಲೂಕಿನ ಮತದಾರ ದೇವರು ಇವತ್ತು ದಿವಸ ಬಹಳ ತಿಳುವಳಿಕೆಯವರದಾರೆ. ಇವತ್ತು ಆ 1 ಕೋಟಿ ತಗೊಂಡ್ರೆ ಮುಂದೊಂದು ದಿವಸ ಅವ್ರು 10 ಕೋಟಿದ ಆಸ್ತಿ ಬರ್ಸ್ಕೊಳ್ತಾರೆ ಅನ್ನುವಂಥ ಒಂದು ಇವರಲ್ಲಿ ವ್ಯವಸ್ಥೆ ಐತಿ. ಇಂಥ ಕ್ರೂರ ಮನುಷ್ಯನವರು ಅನ್ನೋದು ನಮ್ಮ ತಾಲೂಕಿನ ಜನರಿಗೆ ಗೊತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನ ಮೊನ್ನೆ ಚುನಾವಣೆ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ 15 ತಾಲೂಕಿನ ಮನವಿಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಮತ ಹಣಕ್ಕಾಗಿ ಮಾರಕ್ಕೆ ಹೋಗ್ಬೇಡ್ರಿ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಡ್ರಿ. ನಿಮ್ಮೆಲ್ಲರ ಜೊತೆಗೆ ನಾನಿದ್ದೀನಿ. ದಯಮಾಡಿ ಅಂಥವರನ್ನ ಇವತ್ತು ದಿವಸ ಜಿಲ್ಲೆಯಿಂದ ಹೊರಗೆ ಹಾಕುವಂಥ ಕೆಲಸ ನಾನು ಪ್ರಾರಂಭ ಮಾಡಿದ್ದೇನೆ. ನೀವು ಎಲ್ಲದಕ್ಕೆ ಸಹಕಾರ ಕೊಡೋದ್ರ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ನೀವು ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ನನ್ನ ಪ್ರಯತ್ನದ ಅದಕ್ಕೆ ತಮ್ಮೆಲ್ಲ ಸಹಕಾರವನ್ನು ಮಾಡ್ತಾ ಇದ್ದೇನೆ. ಬರುವಂಥ ದಿನಮಾನ ಇನ್ನೂ ಅವರ ಕರಾಳ ಮುಖಗಳನ್ನು ಬಿಚ್ಚಿಡುವಂಥ ಕೆಲಸ ಮಾಡ್ತೀನಿ.